ಹಾಯ್ ಹಲೋ ನಮಸ್ತೆ. ನಾನು ರಾಜ್ ವಷ್ಟಿ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ ದಿನದಿಂದ ದಿನಕ್ಕೆ ರೋಚಕವಾಗ್ತಾ ಇದೆ. ಕೇವಲ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳು ಸೆಮಿಫೈನಲ್ ಅನ್ನ ತಲುಪಿದ್ರೆ, ಇನ್ನ 4 ತಂಡಗಳ ನಡುವೆ ಸೆಮಿಫೈನಲ್‌ಗೆ ಏರಲು ತುಂಬಾ ಪೈಪೋಟಿ ಕೂಡ ಏರ್ಪಟ್ಟಿದೆ. ಅದರಲ್ಲೂ ನಿನ್ನೆ ಶ್ರೀಲಂಕಾದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದಂತ ಹೈ ವೋಲ್ಟೇಜ್ ಮ್ಯಾಚ್‌ನಲ್ಲಿ ಇಂಗ್ಲೆಂಡ್ ತಂಡವನ್ನ ಸುಲಭವಾಗಿ ಸೋಲಿಸಿ ಸೆಮಿಫೈನಲ್‌ಗೆ ಹೋಗುವ ಹುಮ್ಮಸ್ಸಿನಲ್ಲಿದ್ದಂತ ನ್ಯೂಜಿಲೆಂಡ್ ತಂಡಕ್ಕೆ ಕೊನೆಯ 3 ಓವರ್‌ನಲ್ಲಿ ವಿಲ್ ಜಾಕ್ಸ್ ಮತ್ತು ರಿಯಾನ್ ಅಹ್ಮದ್ ಅವರು ಬರೋಬ್ಬರಿ 40ಕ್ಕೂ ಹೆಚ್ಚು ರನ್ ಅನ್ನ ಚಚ್ಚಿ ನ್ಯೂಜಿಲೆಂಡ್ ತಂಡದ ವಿರುದ್ಧ 4 ವಿಕೆಟ್‌ಗಳ ರೋಚಕ ಜಯವನ್ನ ಸಾಧಿಸಿ ಒಂದ್ ಕಡೆ ಪಾಕಿಸ್ತಾನ ಕೂಡ ಸೆಮಿಫೈನಲ್‌ಗೆ ಏರುವ ಆಸೆಯನ್ನ ಚಿಗುರುವಂತೆ ಮಾಡಿತು. ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 20 ಓವರ್‌ಗಳಲ್ಲಿ 159 ರನ್‌ಗಳ ಟಾರ್ಗೆಟ್ ಫಿಕ್ಸ್ ಮಾಡಿ ಒಂದೊಳ್ಳೆಯ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿತ್ತು. ಜತೆಗೆ ನ್ಯೂಜಿಲೆಂಡ್ ತಂಡ ಕೂಡ ಸುಲಭವಾಗಿ ಪಂದ್ಯವನ್ನ ಗೆಲ್ಲುವ ಹಂತದಲ್ಲಿದ್ರೂ ಕೂಡ ಕೊನೆಯಲ್ಲಿ ಯಾರೂ ಕೂಡ ನಿರೀಕ್ಷೆಯನ್ನ ಮಾಡದ ರೀತಿಯಲ್ಲಿ ಇಂಗ್ಲೆಂಡ್ ತಂಡ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿ ನ್ಯೂಜಿಲೆಂಡ್ ತಂಡದ ಸೆಮಿಫೈನಲ್ ಲೆಕ್ಕಾಚಾರವನ್ನ ಮೇಲೆ ಕೆಳಗೆ ಮಾಡಿಬಿಡ್ತು. ಜತೆಗೆ ಇಡೀ ಪಂದ್ಯವನ್ನ ಪಾಕಿಸ್ತಾನ ಅತ್ಯಂತ ಕುತೂಹಲದಿಂದ ನೋಡುವಂತೆ ಮಾಡಿತ್ತು. ಹೀಗಾಗಿ ಇವತ್ತು ಶ್ರೀಲಂಕಾದ ಪೆಲ್ಲೆಕೆಲೆ ಸ್ಟೇಡಿಯಂನಲ್ಲಿ ನಡೆಯುವ ಹೈ ವೋಲ್ಟೇಜ್ ಮ್ಯಾಚ್‌ನಲ್ಲಿ ಒಂದು ವೇಳೆ ಪಾಕಿಸ್ತಾನ ಶ್ರೀಲಂಕಾ ತಂಡದ ವಿರುದ್ಧ ದೊಡ್ಡ ಅಂತರದಿಂದ ಗೆದ್ದರೆ ಆಗ ಪಾಕಿಸ್ತಾನ ಕೂಡ ಸೆಮಿಫೈನಲ್‌ಗೆ ಹೋಗುವಂತ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನ ತಂಡ ಎಷ್ಟು ಅಂತರದಿಂದ ಶ್ರೀಲಂಕಾ ತಂಡವನ್ನ ಗೆಲ್ಲಬೇಕು ಅಥವಾ ಶ್ರೀಲಂಕಾ ತಂಡದ ವಿರುದ್ಧ ಗೆಲ್ಲಬೇಕು ಎನ್ನುವುದನ್ನ ನೋಡ್ತಾ ಹೋದ್ರೆ, ಒಂದ್ ವೇಳೆ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಶ್ರೀಲಂಕಾ ವಿರುದ್ಧ 65 ರನ್‌ಗಳ ಅಂತರದಿಂದ ಗೆಲ್ಲಬೇಕು. ಒಂದ್ ವೇಳೆ ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಮಾಡಿದರೆ ಶ್ರೀಲಂಕಾ ಮಾಡಿದ ರನ್ ಅನ್ನ ಶ್ರೀಲಂಕಾ ಟಾರ್ಗೆಟ್ ಮಾಡಿದ ರನ್ ಅನ್ನ ಪಾಕಿಸ್ತಾನ ತಂಡ ಇನ್ನೂ 7 ಓವರ್ ಬಾಕಿ ಇರುವಂತೆ ರನ್ ಚೇಸ್ ಅನ್ನ ಮಾಡಿ ಗೆದ್ಬಿಟ್ರೆ ಆಗ ನ್ಯೂಜಿಲೆಂಡ್ ತಂಡದ ರನ್ ರೇಟ್ ಅನ್ನ ಬೀಟ್ ಮಾಡಿ ಇಂಗ್ಲೆಂಡ್ ಜೊತೆ ಪಾಕಿಸ್ತಾನ ಕೂಡ ಸೆಮಿಫೈನಲ್‌ಗೆ ಏರುವಂತ ಸಾಧ್ಯತೆ ಇದೆ. ನಾಳೆ ಕೋಲ್ಕತ್ತಾದ ಈಡನ್ ಗಾರ್ಡನ್‌ನಲ್ಲಿ ನಡೆಯುವಂತ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನ ಮಣಿಸಿ ಸೆಮಿಫೈನಲ್‌ಗೆ ಹೋದರೆ ಆಗ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನದ ಸಾಂಪ್ರದಾಯಿಕ ಎದುರಾಳಿ ತಂಡಗಳು ಸೆಮಿಫೈನಲ್‌ನಲ್ಲಿ ಮತ್ತೊಮ್ಮೆ ಎದುರಾಗುವಂತ ಸಾಧ್ಯತೆ ಇದೆ. ಹಾಗೆ ಆಗಬೇಕಾದರೆ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್‌ನಲ್ಲಿ ಪಾಕಿಸ್ತಾನ ಶ್ರೀಲಂಕಾ ತಂಡದ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆಲ್ಲುತ್ತಾ ಅಥವಾ ಸೂಪರ್ 8 ಲೀಗ್‌ನಲ್ಲಿ ಸತತ 2 ಪಂದ್ಯವನ್ನ ಹೀನಾಯವಾಗಿ ಸೋತಂತ ಶ್ರೀಲಂಕಾ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಲು ಸಿದ್ಧತೆ ನಡೆಸಿರುವಾಗ ಪಾಕಿಸ್ತಾನದ ಗೆಲುವು ಸುಲಭವಾಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಿದೆ. ಆದರೆ ಒಂದು ವೇಳೆ ಪಾಕಿಸ್ತಾನ ಶ್ರೀಲಂಕಾ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆದ್ದರೆ ಆಗ ಪಾಕಿಸ್ತಾನ ಕೂಡ ಅಂದ್ರೆ ಪಾಕಿಸ್ತಾನ ತಂಡ ಕೂಡ ಸೆಮಿಫೈನಲ್ ತಲುಪಿ ಮತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೆಮಿಫೈನಲ್ ಹಣಾಹಣಿ ನಡೆಯಬಹುದು. ಹಾಗೆ ಆಗಬೇಕು ಅಂದ್ರೆ ಒಂದ್ ಕಡೆ ಪಾಕಿಸ್ತಾನ ಶ್ರೀಲಂಕಾದ ತಂಡದ ವಿರುದ್ಧ ಇವತ್ತು ದೊಡ್ಡ ಅಂತರದಿಂದ ಗೆಲ್ಲಬೇಕು. ಜೊತೆಗೆ ಭಾರತ ತಂಡ ಕೂಡ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಕೋಲ್ಕತ್ತಾದ ಈಡನ್ ಗಾರ್ಡನ್‌ನಲ್ಲಿ ನಡೆಯುವಂತ ಫೈನಲ್‌ನಲ್ಲಿ ಗೆದ್ದು ಬೀಗಿ ಸೆಮಿಫೈನಲ್ ಅನ್ನ ತಲುಪಬೇಕು. ಅಂತೂ ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತೆ ವಿಶ್ವಕಪ್‌ನಲ್ಲಿ ಮುಖಾಮುಖಿ ಆಗತ್ತಾ? ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್